ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೇಳಿ, ಕಂಪ್ಲೇಂಟ್ ಬರ್ಕೊಡ್ತೀರಾ? ಅಲ್ಲಿ ನೋಡಿ, ಅವನೇ ಡಾಕ್ಟ್ರು ಪ್ರಬಲಂಗೆ ಸ್ಲೋ ಪಾಯ್ಸನ್ ಸಪ್ಲೈ ಮಾಡಿದವನು. ಇವನು ಅವ್ರ ಮನೆಗೆ ಅವ್ರನ್ನ ಟ್ರೀಟ್ ಮಾಡಬೇಕು ಅಂತ ಪ್ರಬಲನ್ ಸಹಾಯ ತಗೊಂಡು ನಾಟಕ ಆಡ್ಕೊಂಡು ಹೋಗಿದ್ದಾನೆ. ಅವನ ಅಪ್ರೂವಲ್ ಸ್ಟೇಟ್ಮೆಂಟು ಇದೆ. ಅವನು ವಿಷ ಕೊಟ್ಟಿದ್ದಾನೆ ಅಂತ ಹೇಳೋದಕ್ಕೆ ಮೆಡಿಕಲ್ ರಿಪೋರ್ಟ್ಸು ಇದೆ. ಪ್ರಬಲ ಅನ್ನೋನ್ ನಂಬರಿಂದ ಅವನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದ ಅನ್ನೋದಕ್ಕೆ ಕಾಲ್ ಹಿಸ್ಟ್ರಿನೂ ಸಿಕ್ಕಿದೆ. ಒಂದು ಕಂಪ್ಲೇಂಟ್ ಕೊಡಿ ಮೇಡಮ್, ಸಾಕು, ಓದ್ದು ಒಳಗಾಗ್ತೀನಿ. ಆಗ್ಲೇ ಹೇಳ್ದಂಗೆ ನಿಮ್ಮ ಆಕ್ಸಿಡೆಂಟ್ಗೂ ನಿಮ್ಮ ತಂದೆ ಆಕ್ಸಿಡೆಂಟ್ಗೂ ಪ್ರಬಲನೇ ಕಾರಣ ಅಂತ ನಮಗನ್ನಿಸ್ತಾ ಇದೆ. ಹಾಗಾಗಿ ಈ ಕೇಸಲ್ಲಿ ಒದ್ದು ಒಳಗಾಕಿ ಹೊಡೆದ್ರೆ ಆ ಕೇಸ್ ಬಗ್ಗೆನೂ ಸತ್ಯ ಬಾಯ್ ಬಿಡ್ತಾನೆ. ಪ್ಲೀಸ್ ಮೇಡಮ್, ಒಂದು ಕಂಪ್ಲೇಂಟ್ ಬರ್ದ್ಕೊಡಿ, ಬಾಕಿದ್ ನಾವು ನೋಡ್ಕೋತೀವಿ. ಇವರಿಗೆ ಮುಖ್ಯ ಪೊಲೀಸ್ ಅಧಿಕಾರಿ ಸಕಲೇಶ್ಪುರ. ವಿಷಯ: ನನ್ನ ಗಂಡನಿಗೆ ವಿಷ ಕೊಟ್ಟು ಸಾಯಿಸಲು ಪ್ರಯತ್ನಪಟ್ಟ ಪ್ರಬಲನಿಗೆ ಕಾನೂನು ಕ್ರಮ ಜರುಗಿಸಬೇಕೆಂದು ವಿನಂತಿ. ಸರ್, ಇದರಲ್ಲಿ ನನ್ನ ತಂದೆ ಆಕ್ಸಿಡೆಂಟ್ ವಿಚಾರದ ಬಗ್ಗೆ ಏನೂ ಇಲ್ವೇ ಇಲ್ಲ. ಎವಿಡೆನ್ಸ್ ಇಲ್ದೇನೆ ಮೆನ್ಷನ್ ಮಾಡಿದ್ರೆ ಕಾರಣ ಇಲ್ಲದೆ ನಮ್ಮನ್ನು ಸಿಕ್ಕಾಕ್ಸೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ವಾದ ಮಾಡಿ ಕೇಸ್ನೇ ಉಲ್ಟಾ ಮಾಡ್ಬಿಡ್ತಾರೆ. ಆಗ ಈ ಕೇಸು ವೀಕ್ ಆಗುತ್ತೆ. ಈ ಕೇಸಲ್ಲಿ ಅವನನ್ನ ಒದ್ದು ಒಳಗಾಕಿ ಬಾಯಿ ಬಿಡಿಸಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಕೇಸ್ಗಳನ್ನ ನಾವೇ ಹಾಕ್ತೀವಿ. ಅದಕ್ಕೆ ಸಂಬಂಧಪಟ್ಟ ಎವಿಡೆನ್ಸ್ನ ನಾವು ಅವನಿಂದನೇ ಕಲೆಕ್ಟ್ ಮಾಡ್ತೀವಿ. ಆಗ ಅವನೇನು ಮಾಡೋಕ್ಕಾಗಲ್ಲ. ಹೀಗಾಗಿ ಈ ಒಂದು ವಿಷಯಕ್ಕೆ ಮಾತ್ರ ಕಂಪ್ಲೇಂಟ್ ಕೊಡಿ, ಮಿಕ್ಕಿದ್ ನಾವು ನೋಡ್ಕೋತೀವಿ. ಸರಿ ಸರ್. ಕಂಪ್ಲೇಂಟ್ ಕೇಳಿದೆ ಅಲ್ವಾ, ಎವಿಡೆನ್ಸ್ ಕೇಳಿದೆ ಅಲ್ವಾ, ಈಗ ಎಲ್ಲಾನು ನನ್ನ ಹತ್ರ ಇದೆ, ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ನನ್ನ ಗೆಳತಿ ಸಾಹೇಬ್ರ, ಯಾರು ಬೇಕಿತ್ರಿ? ಪ್ರಬಲ ಅವ್ರು ಬೇಕಿತ್ತು. ಅವರು ಮನೆಗಿಲ್ರಿ, ಹೊರಗೋಗ್ಯಾರ್ರಿ. ಎಲ್ಲೋಗಿದ್ದಾರೆ ಗೊತ್ತಿಲ್ರಿ. ಮೇಡಮ್ ಅವ್ರನ್ನ ಕೇಳ್ಕೊಂಬಂದು ಹೇಳ್ತೀನಿ ರೀ. ಮೇಡಮ್ರ, ಪ್ರಬಲ ಸರ್ ಕೇಳ್ಕೊಂಡು ಸಾಹೇಬ್ರು ಬಂದಾರ್ರಿ. ಏನು ವಿಷಯ? ಅವ್ರನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ.